ಗೌರಿ ಶ್ರೀ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಗುರು ರಾಜ್ ಜಗ್ಗೇಶ್ ಇದ್ದಾರೆ. ಸೊ ನಾವು ಹೊಸದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಗುರುಯಿಂದ ನಾವು? ಸರ್ ನೀವು ಹೇಳಿದ್ದು ತುಂಬ ಕರೆಕ್ಟು. ಯಾವುದೇ ಒಂದು ಟಿ ವಿ ಚಾನಲ್, ಡಿಶ್ ಟಿ ವಿ ಹಾಕೊಂಡ್ಬಿಟ್ರೆ 200-250 ಚಾನಲ್ ಬರುತ್ತೆ. ಎಷ್ಟು ಬ್ರಿಲಿಯಂಟ್ ಆಗಿದ್ದಾರೆ ಅಂದರೆ ಆಡಿಯನ್ಸು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಈ ಸೀನು ಆ ಕೊರಿಯನ್ ಫಿಲಮಿಂದ ತೆಗ್ದಿದ್ದು, ಈ ಸೀನು ಆ ಇಂಗ್ಲೀಷ್ ಫಿಲಮಿಂದ ತೆಗ್ದಿದ್ದು ಅಂತ ನಮ್ಗೆ ಹೇಳ್ತಾ ಇರ್ತಾರೆ, ರನ್ನಿಂಗ್ ಕಮೆಂಟ್ರಿ ಕೊಡ್ತಾ ಇರ್ತಾರೆ. ಅಷ್ಟು ಬ್ರಿಲಿಯಂಟ್ ಆಗಿರೋ ಆಡಿಯನ್ಸ್ಗೆ ನಾವೇನಾದ್ರು ಹೊಸದು ಯಾವಾಗಲೂ ಕ್ರಿಯೇಟ್ ಮಾಡಬೇಕಂದ್ರೆ ತುಂಬಾ ಕಷ್ಟ. ಹೌದು. ಸೊ ನಾನು ಬಿಲೀವ್ ಮಾಡೋದೇನೆಂದರೆ, ಒಂದು ಹೊಸತನ ಎಲ್ಲಿಂದ ಬರುತ್ತೆ, ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಟ್ ಈಸ್ ನ್ಯೂ. ಬೇರೆ ಯಾರಿಗೂ ಆಗಲ್ಲ ನಿಮ್ಮ ಲೈಫಲ್ಲಿ ಆಗೋದು. ಅದನ್ನ ಬೇಸ್ ಮಾಡಿದ್ರೆ ಇಟ್ ಇಸ್ ಸಮಥಿಂಗ್ ನ್ಯೂ. ಅಥವಾ ನಮ್ಮ ನೇಟಿವಿಟಿಗೆ ತಕ್ಕನಂಗೆ ಏಷ್ಯನ್ ಸಿನಿಮಾ, ಕೊರಿಯನ್ ಆಗ್ಬೋದು, ಚೈನೀಸ್ ಆಗ್ಬೋದು, ತುಂಬ ನಮಗೆ ಸೂಟ್ ಆಗುತ್ತೆ ಅದು. ನಾವು ಏಕ್ದಮ್ ಹಾಲಿವುಡ್ ಸ್ಟೈಲ್ಗೆ ಹೋದರೆ ನಮ್ಮ ಕನ್ನಡ ಅವ್ರಿಗೆ ಇಷ್ಟನೇ ಆಗಲ್ಲ, ಅದು ಅವ್ರಿಗೆ ಸೂಟೇ ಆಗಲ್ಲ. ಅವ್ರಿಗೆ ಏನಿದ್ರು ಆ ಸೆಂಟಿಮೆಂಟು, ಆ ಡ್ರಾಮಾ ಅದಿರಲೇಬೇಕು. ಈ ಕೊರಿಯನ್ ಮೂವೀಸು ಮತ್ತು ಈ ಒಂದು ರೇಂಜ್ಗೆ ಈ ಫ್ರೆಂಚ್ ಸಿನಿಮಾ ಇದೆಲ್ಲ ತುಂಬ ನಮಗೆ ಸೂಟ್ ಆಗುತ್ತೆ. ಸೊ ನಮ್ಮ ಭಾಷೆನೇ ರೀಮೇಕ್, ಇವಾಗ ಮಲಯಾಳಮಿಂದ ಮಾಡೋದು, ತೆಲುಗುವಿಂದ ಮಾಡೋದು, ಇಟ್ಸ್ ಫೈನ್. ಒಂದು ಸರ್ಟನ್ ಮೂವೀಸ್ ವಿಲ್ ಬಿ ಆಸಮ್, ಅದು ಮಾಡಲೇಬೇಕು. ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಫ್ರೆಶ್ನೆಸ್ ಬೇಕಂದರೆ ವಿ ಕ್ಯಾನ್ ಟ್ರೈ. ಈ ಥರ ಬೇರೆ ಭಾಷೆಯಿಂದ ತೆಗ್ದು ಒಂದು ಕಾನ್ಸೆಪ್ಟ್ಸ್ನ ನಾವು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಸೊ ನೋಡೋಣ, ಆ ಥರ ಒಂದು ಸ್ವಲ್ಪ ಸ್ಕ್ರಿಪ್ಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಮಗೆ ಸೂಟ್ ಆಗೋ ಥರ. ಅದೇ ಫಸ್ಟು ನಂದು ಒಂದು ಮಿಸ್ಟೇಕ್ ಏನಿದ್ದಿದ್ದು ಅಂದರೆ, ನಾನು ತುಂಬ ವೆಸ್ಟರ್ನ್ ಥಾಟಲ್ಲಿದ್ದೆ. ನಮ್ಮಪ್ಪ ಅದನ್ನು ಅಬ್ಸರ್ವ್ ಮಾಡ್ಬಿಟ್ಟು ಅದೇ ಹೇಳಿದ್ದು, ನಮ್ಮ ನೇಟಿವಿಟಿಗೆ ಸೂಟ್ ಆಗಲ್ಲಪ್ಪ, ಫಸ್ಟು ನೀನು ಅವ್ರದ್ದೆಲ್ಲ ನೋಡಿದ್ಯಾ, ನಮ್ಮ ನೇಟಿವಿಟಿಗೆ ಏನು ಸೂಟ್ ಆಗುತ್ತೆ ಅಂತ ಯೋಚನೆ ಮಾಡೋಂತ. ಅದು ಯೋಚನೆ ಮಾಡಿದಾಗ ನಂಗೆ ಕರೆಕ್ಟ್ ಅನ್ನಿಸ್ತು. ಬಿಕಾಸ್ ನಾವು ಏಕ್ದಮ್ ಬರೀ ಒಂದೇ ಪ್ಲಾಟ್ ಇಡ್ತೀನಿ, ನಾನು ಒಂದು ಸಿಂಗಲ್ ಲೈನು, ಬೇರೆ ಏನು ಎಮೋಷನ್ಸ್ ಇಡಲ್ಲ ಅಂದರೆ ನಮ್ಗೆ ಇಷ್ಟ ಆಗಲ್ಲ ಅದಲ್ಲ. ಸೊ ನಮಗೆ ಸೂಟ್ ಆಗೋ ಥರ ಒಂದು ಸ್ಕ್ರಿಪ್ಟ್ ಮಾಡೋಣ ಅಂತ ಆಸೆ. ಗಂಡು ಎಷ್ಟೇ ಧೈರ್ಯವಂತನಾಗಿದ್ರೂ ಒಂದು ಹುಡುಗಿ ಮುಂದೆ ತನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಾನೆ. ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ಐ ಲವ್ ಯು. ಓಹೋ, ಕನ್ನಡನಾ? ಅಂದ್ಕೊಂಡೆ. ಆ ಬ್ರಹ್ಮ ಗಂಡಿನ ಹಾರ್ಟ್ ಅಲ್ಲಿ ಅಯನ್ ಲೋಡ್ ಮಾಡಿ ಒಂದು ಹೆಣ್ಣಿನ ಬಾಡಿಗೆ ಮ್ಯಾಗ್ನೆಟ್ ಟಚ್ ಕೊಟ್ಟಿದ್ದಾನೆ. ಅದಕ್ಕೆ ಎಲ್ಲೇ ಹೋದ್ರೂ ಹಂಗೆ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಮುಂದೊಂದು ದಿನ ನೀವೇ ನಿರ್ದೇಶಕರು, ಹೀರೋ ಆಗ್ಬೋದಾ ಗುರು? ಹಾಗಾದ್ರೆ ಡೆಫಿನೆಟ್ಲಿ ಸರ್. ನಾನು ನಿಜ ಹೇಳ್ಬೇಕಂದ್ರೆ ಡೈರೆಕ್ಷನಲ್ಲಿರೋ ಪ್ಯಾಷನ್ನು, ನಾನು ಆ್ಯಕ್ಟಿಂಗಲ್ಲಿ 99 ಇದ್ದರೆ 100 ರೀಚ್ ಆಗೋದು ಡೈರೆಕ್ಷನು. ಆ ಥ್ರಿಲ್ಲು, ಯಾಕಂದರೆ ಒಂದು ಆ್ಯಕ್ಟರ್ ಏನೇ ಒಂದಿದ್ರೂ ಕೂಡ ಹೀ ಈಸ್ ಜಸ್ಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಡೈರೆಕ್ಟರ್. ಅವ್ರು ಆರ್ಟಿಸ್ಟ್. ಆ ಡೈರೆಕ್ಟರ್ ಇದಾರಲ್ಲ, ಅವ್ರ ಮೈಂಡಲ್ಲಿರೋದು ಕ್ರಿಯೇಟ್ ಮಾಡ್ತಾರೆ. ರೀಮೇಕ್ಸ್ ಇಸ್ ಡಿಫ್ರೆಂಟ್, ಸುಮ್ಮನೆ ನೀವು ನೋಡ್ಕೊಂಡು ಕಾಪಿ ಮಾಡೋದು ಅದು. ಆದರೆ ಒರಿಜಿನಲಾಗಿ ಕ್ರಿಯೇಟ್ ಮಾಡೋದಿದೆಯಲ್ಲ, ಒಂದು ಸ್ಟ್ರೈಟ್ ಸಬ್ಜೆಕ್ಟ್ ಮಾಡೋದು, ಇಟ್ ಇಸ್ ಜಸ್ಟ್ ಒಂದು ವಿಷನ್. ಏನಿತ್ತು ಸರ್ ಮುಂಚೆ, ಫಿಲಮ್ ರಿಲೀಸ್ ಆಗೋ ಮುಂಚೆ ಏನೂ ಇಲ್ಲ, ಒಂದು ಐಡಿಯಾ, ಡೈರೆಕ್ಟರ್ ತಲೆಯಲ್ಲಿ ಒಂದು ಐಡಿಯಾ ಅಷ್ಟೇ. ಅದು ಫಿಲಮಾಗಿ ಚೇಂಜ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಆ ಥ್ರಿಲ್ಲು ಯಾವುದ್ರಲ್ಲೂ ಸಿಗಲ್ಲ ಸರ್, ಡೈರೆಕ್ಷನ್ ಥ್ರಿಲ್ಲು. ನೋಡ್ತಾ ಇದ್ದರೆ ನನಗೆ ಅನ್ನಿಸ್ತಾ ಇದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಷನ್ ಟುವರ್ಡ್ಸ್ ಡೈರೆಕ್ಷನ್, ಅಥವಾ ದ ಥ್ರಿಲ್ ಆಫ್ ಬೀಯಿಂಗ್ ಅ ಫಿಲ್ಮ್ ಮೇಕರ್. 100% ನಿಜ ಅದು. ಓಕೆ, ದಟ್ಸ್ ಗ್ರೇಟ್. ಬಟ್ ಜಗ್ಗೇಶ್ವರ್ ಮಗ ಅನ್ನೋ ದೃಷ್ಟಿಯಿಂದಾನೇ ನೋಡ್ತಿರ್ತಾರೆ ನಿಮ್ಮನ್ನು. ಸೊ ಜಗ್ಗೇಶ್ವರ್ ಹೀಗೆ ಮಾಡಿದ್ದಾರೆ, ಹೀಗೆಲ್ಲ ಸಾಧನೆ ಮಾಡಿದ್ದಾರೆ, ಇವನು ಏನು ಮಾಡಿದ್ದಾನೆ, ಗುರು ಏನು ಮಾಡಿದ್ದಾರೆ ಅಂತ ನೋಡ್ತಿರ್ತಾರೆ. ಸೊ ಆ ಭಾರ ಫೀಲ್ ಆಗುತ್ತೆ ಯಾವಾಗಾದರೂ? ನನ್ನ ನೇಚರಲ್ಲಿ ನಾನು ಯಾವುದಕ್ಕೂ ಜಾಸ್ತಿ ಪ್ರೆಷರ್ ತೊಗೊಳ್ಳಲ್ಲ, ಟೆನ್ಷನ್ ತೊಗೊಳ್ಳಲ್ಲ. ನಾಳೆ ಎಕ್ಸಾಮ್ ಅಂದರೆ ನಾನು ಇವತ್ತು ಓದಿದ್ರು ಕೂಡ ಈಸಿಲಿ ಐ ಕುಡ್ ಗೋ ಆನ್ ಸ್ಕೋರ್ 70. ದಟ್ ವಾಸ್ ಮೈ ಟ್ಯಾಲೆಂಟ್. ಬಿಕಾಸ್ ಅಷ್ಟು ನಾಟ್ ಟೇಕ್ ಪ್ರೆಷರ್ ಅನ್ನೆಸೆಸರಿಲಿ. ನೀವು ಹೇಳಿದೆ ಎಷ್ಟು ಕರೆಕ್ಟ್ ಅಂದರೆ, ಒಂದು 120 ಪಿಕ್ಚರ್ಸ್ ಮಾಡಿರೋ ಆರ್ಟಿಸ್ಟ್ಗೆ ಅವ್ರ ಮಗ ನಾನು 2 ಪಿಕ್ಚರ್ ಮಾಡಿದ್ದೀನಿ ಅಷ್ಟೇ. ಅವ್ರ ಥರ ಮಾಡಲ್ಲ ಬಿಡು ಅಂತ ಇಮಿಡಿಯೇಟಾಗಿ ಆ ಕಂಪ್ಯಾರಿಸನ್ ಅಂತ ಒಂದು ಬಂದೇ ಬರುತ್ತೆ. ಸೊ ನನಗೆ ಒಳ್ಳೆಯದೇ ಅದು. ಆ ಹೈ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ ನಮ್ಮಪ್ಪ. ಸೊ ನಾನು ಯಾವಾಗಲೂ ಅದಕ್ಕೆ ಏಮ್ ಮಾಡ್ತಾ ಇರ್ತೀನಿ, ಆ ಸ್ಟ್ಯಾಂಡರ್ಡ್ಸ್ಗೆ ರೀಚ್ ಆಗಬೇಕು ಅಂತ. ಸೊ ಇಟ್ ವಿಲ್ ಹೆಲ್ಪ್ ಮೀ ರೀಚ್ ಬೆಟರ್ ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಅಚೀವ್ ಮಾಡೋಕ್ಕೆ ಒಂದು ಇದು ಕೊಡೋದು, ಸ್ಫೂರ್ತಿ ಕೊಡೋದು. ಬೆಳಕಿಲ್ಲ ಬಾಳಲಿ ನಯನವೂ ಇರದೆ, ಸುಖವಿಲ್ಲ ಜೀವದಿ ಪ್ರೀತಿಯೂ ಸಿಗದೆ, ನೀ ಬಂದ ವೇಳೆ ಪ್ರೀತಿಯ ಕಹಳೆ ಮುಳಗಿತು ಒಳಗೊಳಗೆ. ಬಾಬಾರೆ ಒತ್ತಾರೆ ಮೆಚ್ಚಿದ ಸೂರೆ, ನೀನ್ಯಾರೆ ನನ್ನನ್ನೇ ಮನಸಿದ ನೀರೇ, ಪ್ರೀತಿಯ ಯಾನಕ್ಕೆ ಜೊತೆಯಲ್ಲಿ ನೀನು ಬಾಬಾ. ಓಕೆ, ಏನು ಕಲ್ತಿದ್ದೀರಾ ಆ್ಯಸ್ ಅನ್ ಆ್ಯಕ್ಟರ್? ಜಗ್ಗೇಶ್ವರನ್ನ ಏನು ಕಲ್ತೀರಾ ನೀವು? ನಮ್ಮ ಅಪ್ಪ ಸ್ಟೈಲ್ ಏನಂದರೆ ಸ್ಪಾಂಟಿನಿಟಿ. ಸುಮ್ಮನೆ ಕೂತಿರ್ತಾರೆ, ಎಲ್ಲರ ಜೊತೆ ಕಾಮಿಡಿ ಮಾಡ್ತಾ ಇರ್ತಾರೆ. ಸರ್ ಶಾರ್ಟ್ ರೆಡಿ ಸರ್ ಅಂದ ತಕ್ಷಣ ಹೋಗ್ತಾರೆ, ಏನಪ್ಪ ಲೈನ್ಸು ಒಂದು ಸರಿ ನೋಡ್ಕೊಳ್ತಾರೆ. ಇಮಿಡಿಯೇಟಾಗಿ ಒಂದು ಟೇಕಲ್ಲಿ ಏನೋ ಒಂದು ಆಗಿರುತ್ತೆ. ಡೈರೆಕ್ಟರ್ ನೋಡ್ಬಿಟ್ಟು ಸರ್ ಇದು ಸೂಪರ್ ಆಗಿದೆ ಅಂದರೆ ಅವ್ರು ಯೋಚನೆ ಮಾಡ್ಬಿಟ್ಟು ಇದಕ್ಕಿಂತ ಬೆಟ್ರಾಗಿ ಮಾಡ್ತೀನಿ, ಇನ್ನೊಂದು ಟೇಕ್ ತೆಗಿಯಪ್ಪ ಅಂತಾರೆ. ಅವ್ರ ಮೈಂಡಲ್ಲೇ ಗೊತ್ತಿರುತ್ತೆ ಅದು ಹೆಂಗೆ ಕಾಣಿಸುತ್ತೆ ಆನ್ ಸ್ಕ್ರೀನ್ ಅಂತ. ಸೊ ಆ ಸ್ಪಾಂಟಿನಿಟಿ ಒಂದು ಆರ್ಟಿಸ್ಟ್ದು. ಇವಾಗ ನಾವು ಹೆಂಗೆ ಫಿಕ್ಸ್ ಆಗಿಬಿಡ್ತೀವಿ ಅಂದರೆ, ಒಂದು ಪ್ಯಾಟರ್ನಲ್ಲಿ ಮಾಡ್ಕೊಂಡ್ಬಿಡ್ತೀವಿ,
ಅದು 5 ಟೇಕ್ ಆದರೂ ಅದೇ ಥರ ಮಾಡ್ತಾ ಇರ್ತೀವಿ. ಅದು ಇವಾಗ ಏನೋ ಒಂದು ಲೈಟಿಂಗ್ ಸರಿ ಇಲ್ಲ ಸರ್, ಇನ್ನೊಂದು ಸರಿ ಮಾಡಬೇಕು, ಇದು ಸರಿ ಇಲ್ಲ ಸರ್, ಇನ್ನೊಂದು ಸರಿ ಮಾಡಬೇಕು ಅಂದರೆ ಬೈ ದ 3rd ಟೇಕ್ ನಮ್ಮದು ಆ ಎನರ್ಜಿ ಎಲ್ಲ ಡೌನ್ ಆಗಿಬಿಟ್ಟಿರುತ್ತೆ. ಬಟ್ ಒಂದೊಂದು ಸರಿ ಒಂದೊಂದು ಥರ ಮಾಡಿದ್ರೆ ಆ ಸ್ಪಾಂಟಿನಿಟಿ ಇದ್ದರೆ ಆ ಶಾಟ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಐ ಬಿಲೀವ್ ಅವ್ರ ಥರ ಒಂದು ಸ್ಪಾಂಟೇನಿಯಸ್ ಆ್ಯಕ್ಟರ್ ಆಗೋದು ತುಂಬ ಕಷ್ಟ, ಬಟ್ ಐ ವಿಲ್ ಟ್ರೈ ಆ ಥರ ಆಗಬೇಕು ಅಂತ. ಎಸ್, ಗುರು ಜೊತೆಗೆ ನಾವು ಮಾತುಕತೆ ಮುಂದುವರ್ಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ.